ಈ ಕನಸುಗಳು ಬಿದ್ದರೆ ಏನನ್ನಾದರೂ ಖಂಡಿತ ಸಾಧಿಸುತ್ತೀರಿ. ಬನ್ನಿ ಅಂತ ಕನಸುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಕನಸುಗಳಿಗೆ ನಮ್ಮ ಸಮಾಜದಲ್ಲಿ ಪ್ರತ್ಯೇಕವಾದ ಅರ್ಥವಿದೆ. ಕನಸುಗಳು ನಮ್ಮ ಜೀವನದಲ್ಲಿ ಆಗು ಹೋಗುವ ಘಟನೆಗಳನ್ನು ವಿವರಿಸುತ್ತದೆ. ಎಂತಹ ಕನಸುಗಳು ನಿಮಗೆ ಸಂತೋಷ ಮತ್ತು ಸಾಧನೆಯನ್ನು ತರುತ್ತದೆ? ಯಾವ ಕನಸುಗಳು ಬಿದ್ದಾಗ ನಾವು ಎಚ್ಚರಿಕೆಯಿಂದಿರಬೇಕು? ಸ್ವಪ್ನಶಾಸ್ತ್ರದಲ್ಲಿದೆ ಉತ್ತರ. ಕೆಲವೊಂದು ಕನಸುಗಳು ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕಿತ್ತುಕೊಂಡು ಬಿಡುತ್ತದೆ. ಎಲ್ಲೇ ಕುಂತರೂ ನಿಂತರೂ ಆ ಕನಸುಗಳೇ ಮರುಕಳಿಸುತ್ತಿರುತ್ತದೆ. ಇನ್ನು ಕೆಲವೊಂದು ಕನಸುಗಳನ್ನು ನಾವು ನೋಡಿದಾಕ್ಷಣ ಮರೆತು ಬಿಡುತ್ತೇವೆ. ಈ ವಿಚಿತ್ರ ಕನಸುಗಳು ಮತ್ತು ಅವುಗಳ ಅರ್ಥವನ್ನು ನಾವಿಂದು ತಿಳಿಯೋಣ. ಕನಸಿನಲ್ಲಿ ಶವವನ್ನು ನೋಡುವುದು. ನಿದ್ದೆ ಮಾಡಿದಾಗ ನಾವು ಕನಸಿನಲ್ಲಿ ಶವವನ್ನು ನೋಡಿದಾಕ್ಷಣ ಹೆದರುತ್ತೇವೆ. ಮನಸ್ಸಿನಲ್ಲಿ ಅದೇನೋ ಭಯ ನಮ್ಮನ್ನು ಕಾಡುತ್ತದೆ. ಹೆಚ್ಚಿನ ಬಾರಿ ನಾವು ಇಂತಹ ಕನಸುಗಳನ್ನು ಅಶುಭವೆಂದು ಪರಿಗಣಿಸುತ್ತೇವೆ. ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಶವವನ್ನು ನೋಡುವುದು ಮಂಗಳಕರವಾಗಿರುತ್ತದೆ. ಈ ರೀತಿ ಕನಸು ಬಿದ್ದರೆ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತೀರಿ. ನೀವು ಇದ್ದಕ್ಕಿದ್ದಂತೆ ಕೆಲವು ದೊಡ್ಡ ಸಂತೋಷ ಅಥವಾ ಸಾಧನೆಯನ್ನು ಪಡೆಯಬಹುದು ಎಂಬುದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಅಂತ್ಯಕ್ರಿಯೆಯನ್ನು ನೋಡುವುದು. ಕನಸಿನಲ್ಲಿ ಯಾವುದೋ ಓರ್ವ ವ್ಯಕ್ತಿಯ ಅಥವಾ ನಿಮ್ಮದೇ ಅಂತ್ಯ ಸಂಸ್ಕಾರ ಮಾಡುವುದನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಸಂಬಂಧ ಅಥವಾ ಉದ್ಯೋಗವು ನಿಮ್ಮಿಂದ ದೂರಾಗಬಹುದು. ಅಂತ್ಯಕ್ರಿಯೆಯ ಕನಸು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಯಾವುದನ್ನಾದರೂ ನೀವು ಬಿಡಬೇಕು ಎಂಬುದನ್ನು ಸೂಚಿಸುತ್ತದೆ. ಅದು ಉದ್ಯೋಗ, ಸಂಬಂಧ ಅಥವಾ ಇನ್ನೂ ಹೆಚ್ಚಿನದಾಗಿ ನಿಮಗೆ ಇಷ್ಟವಾಗುವ ಯಾವುದೇ ವಿಚಾರಗಳಾಗಿರಬಹುದು ಎಂದು ಹೇಳಲಾಗಿದೆ. ಕನಸಿನಲ್ಲಿ ನಿಮ್ಮ ಮರಣವನ್ನು ನೋಡುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನಿಮ್ಮ ಸಾವನ್ನು ನೀವೇ ನೋಡುವುದು ತುಂಬಾನೇ ಮಂಗಳಕರ ಅಥವಾ ಶುಭ ಸೂಚನೆಯಾಗಿದೆ. ಈ ಕನಸು ಬಿದ್ದರೆ ನಿಮ್ಮ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದೆ ಎಂಬುದಾಗಿದೆ. ಮತ್ತು ಒಳ್ಳೆಯ ದಿನಗಳು ಸದ್ಯದಲ್ಲೇ ನಿಮ್ಮನ್ನು ಹಿಂಬಾಲಿಸುವುದು. ಅಥವಾ ನೀವು ಯಾವುದಾದರೂ ದೊಡ್ಡ ವಿವಾದದಲ್ಲಿ ಸಿಲುಕಿಕೊಂಡಿದ್ದರೆ ಅದರಿಂದ ನಿಮಗೆ ಬಹುಬೇಗ ಪರಿಹಾರ ದೊರೆಯುವುದು ಎನ್ನಲಾಗಿದೆ. ಕನಸಿನಲ್ಲಿ ಉರಿಯುವ ಚಿತೆಯನ್ನು ನೋಡುವುದು. ಕನಸಿನಲ್ಲಿ ನೀವು ಉರಿಯುತ್ತಿರುವ ಚಿತೆಯನ್ನು ನೋಡಿದರೆ ಅದು ನಿಮಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮಗೆ ಬಿದ್ದಾಗ ನೀವು ಯಾರೊಂದಿಗಾದರೂ ಜಗಳವಾಡಬಹುದು ಅಥವಾ ಇತರರೊಂದಿಗೆ ಮನಸ್ತಾಪಗಳು ಸೃಷ್ಟಿಯಾಗಬಹುದು. ಈ ರೀತಿ ಕನಸುಗಳು ಬಿದ್ದಾಗ ನೀವು ಇತರರೊಂದಿಗೆ ವ್ಯವಹರಿಸುವಾಗ ಅಥವಾ ಮಾತನಾಡುವಾಗ ತುಂಬಾನೇ ಎಚ್ಚರಿಕೆಯಿಂದಿರಿ. ಮತ್ತಷ್ಟು ಕನಸುಗಳ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ.